ವೇದವಾಕ್ಯವನೆಲ್ಲ ಬೋಧದಿಂದನ್ನಡದಿ ಬೋಧಿಸುವ ಎಲ್ಲರ ಭೇದಾಮತಿ ಕೆಡಿಸಿರುವ ಸಾಧುನಿಯ ಗುಡಿಗೆ ಮಣಿಯುವೆನೋ ಸಾಧುನಿಯ ಗುಡಿಗೆ ಮಣಿಯುವೆನೋ ನಿಜವನ್ನಯಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನ್ನಾಗಿ ಗೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूढ़ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 5ನೆಯ ಸಂಧಿ 8ನೆಯ ಸೂತ್ರದ 7ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನದ ಪರ್ಯಂತರವಾಗಿ ಸೂತ್ರದಲ್ಲಿ ತನು ಮೂಲವೆನಿಸುತ್ತಿರ್ಪ ಅನಿಲ ನಿರೋಧನ ವನಿತೆ ಕೇಳು ಅದರಿಂದ ಮತಿಶುದ್ಧಿ ಅಂತ ಹೇಳಿ ಯಾವ ಪ್ರಾಣಾಯಾಮದ ಅತ್ಯಂತ ಮುಖ್ಯವಾದ ಕಾರ್ಯವಿಧಾನಗಳ ರಚನೆಯನ್ನು ಭಗವಂತ ನಮ್ಮೆಲ್ಲ ಶರೀರದಲ್ಲಿ ಹೇಗೆ ವಿಚಿತ್ರವಾದ ಲೀಲೆಯಿಂದ ತನ್ನ ಕಾರ್ಯವನ್ನು ಮಾಡುತ್ತಾನೆ,
ಅದರಲ್ಲಿ ವಿಶೇಷವಾದದ್ದು ಪ್ರಾಣವಾಯುವಿನ ಕಾರ್ಯ ಅತ್ಯಂತ ಮುಖ್ಯವಾದದ್ದು ಅಂತ ನಿನ್ನೆ ದಿನ ಹೇಳ್ತಾ ಬಂದ್ರು. ಹೀಗೆ ಈಡ, ಪಿಂಗಳ, ಸುಷುಮ್ನ ಅಂತ ನಿನ್ನೆ 3 ಮುಖ್ಯವಾದ ನಾಡಿ ಹೇಳಿ, ಅದರಲ್ಲಿ ಸುಷುಮ್ನ ನಾಡಿ ಎನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಕುಂಡಲಿ ನಾಡಿಯಿಂದ, ನಾಡಿಯ ಕಂದದಿಂದ ಅದು ಬ್ರಹ್ಮರಂಧ್ರದವರೆಗೂ ಅದು ಚಾಚಿರುವುದು, ಅದು ಸುಷುಮ್ನ ನಾಡಿಯಹುದು ಅಂತ ಹೇಳಿದರು. ಹೀಗೆ ಆ ಒಂದು ಕುಂಡಲಿ ನಾಮದ ನಾಡಿಗೆ ಸರ್ಪನಾಡಿ ಅಂತಲೂ ಕರೀತಾರೆ. ಸರ್ಪನಾಡಿ ಅದು ಏನು ಮಾಡ್ಯದಂದ್ರೆ ಮುಂದೆ ಹೇಳ್ತಾರೆ, ಕುಂಡಲಿ ಉರಗನು ಆ ಕಂದವನ್ನು ಉರೇ ಸುತ್ತಿಕೊಂಡು 7 ಬಳಸಿನಿಂದವೇ ತನ್ನ ತುಂಡವನಿಟ್ಟು ಸುಷುಮ್ನೆಗೆ ನಿಜವಾಲ ದಂಡವಿರಲು ಕೆಳಗೆ ಎಸೆಯುವುದು ಅಂತ ಬರೆದ್ರು. ಈ ಕುಂಡಲಿ ಉರಗ ಅಂದ್ರೆ ಸರ್ಪ, ಕುಂಡಲಿಯ ಸರ್ಪ. ಆ ಕಂದ 4 ಅಂಗುಲದ ಕಂದ ಅಂತ ಹೇಳಿವಲ್ಲ, ಅದು ಎಲ್ಲದ ಹೃದಯದ ಮಧ್ಯಸ್ಥಾನದ 9 ಅಂಗುಲದ ಮೇಲೆ ಇರುವುದೇ ಕಂದ. ಅದನ್ನ ಆ ಕುಂಡಲಿ ಗಡ್ಡೆಯನ್ನ ಅದು ಉರೆ ಅಂದ್ರೆ ಚೆನ್ನಾಗಿ ಸುತ್ತಿಕೊಂಡು ಅಂದ್ರೆ ಅದು ಮುತ್ತಿ ಎಷ್ಟು ಪ್ರಕಾರ ಅಂದ್ರೆ 7 ಸುತ್ತಿ ಬಳಸಿ ಅಂದ್ರು. ಹಾವು ಸರ್ಪ ಒಂದು ಸಲ ಮಲಿಕೊಂತು ಅಂದ್ರೆ ಅದು ದನ ಮಲಿದಂಗ, ಮನುಷ್ಯ ಮಲಿದಂಗ, ನಾಯಿ ನರಿ ಮಲಿದಂಗ ಮಲಗಲ್ಲ. ತನ್ನ ಬಾಲದ ತುದಿಯಿಂದ ತಾನು ಸುತ್ತಿ 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 ತನ್ನ ಎಡೆಯನ್ನ ಮೇಲೆ ಮಾಡಿಕೊಂಡು ಅದು ಇಲ್ಲಿ ಮಲಗ್ತದೆ. ಈ ಉರಗ ಏನ್ ಮಾಡ್ತಂದ್ರೆ 7 ಸುತ್ತು ಸುತ್ತಿ ಅದು ಬಾಯಿಯನ್ನ ಅದರಲ್ಲೇ ಕೆಳಮುಖವಾಗಿ ಮಾಡಿ ತನ್ನ ಬಾಲವನ್ನ ಎಲ್ಲಿ ಎತ್ತಿರುವುದಂದ್ರೆ ಸುಷುಮ್ನ ನಾಡಿ, ಅದು ನಿಜ ಬಾಲವನ್ನ ದಂಡವಿರಲು ಅಂದ್ರೆ ದಂಡದಂತೆ ಕೋಲಿನಂತೆ ಕೆಳಗೆ ಎಸೆಯುವುದು ಅಂದ್ರೆ ಅದು ಒಳಗ ಶೋಭಿಸುವುದು ಎಲ್ಲಿ, ಹೃದಯದಲ್ಲಿ ಅಂತ. ಹೀಗೆ ಕೆಳಮುಖ ಮಾಡಿದಾಗ ಅದು ಏನು ಮಾಡ್ತದ ಅಂದ್ರೆ ಯಾವಾಗಲೂ ಅದು ತಾನು ವಿಷವನ್ನ ಕಾರ್ತದ. ವಿಷ, ಅದಕ್ಕೆ ಹಾವಿನ ಬಾಯಿಯಲ್ಲಿ ವಿಷ ಅಂತೀವಲ್ಲ, ಅದು ಹಾವಿನ ದ್ವೇಷ 100 ವರ್ಷ ಅಂದ್ರೆ ಮತ್ತೆ ಅದು ಹಾಡಿನಲ್ಲಿ ಜೋಡಿಸಿದ್ದು. ಅದು ಎಲ್ಲಿವರೆಗೂ ಅದು ವಿಷ ಕಾರ್ತದ 100 ವರ್ಷ ಆದ್ರೂ ಕೂಡ ವಿಷ ನಿನಗಿರ್ತದಂತ ಅರ್ಥ. ಆದ್ರೆ ಹೊರಗೆ ಹಾವು ಕಡಿದ್ರೆ ಅದು ಹಿಡಿಬಹುದು, ಅಥವಾ ಹಿಡಿಲಿಲ್ಲ ಅಂದ್ರೆ ತಕ್ಷಣದಲ್ಲಿ ನಿನ್ನ ಸಾಯಿಸ್ಬೋದು. ಆದರೆ ನಿನ್ನ ಜೀವಂತವಾಗಿ ಬದುಕಿಸಿ 100 ವರ್ಷದವರೆಗೂ ವಿಷ ಕಾರ್ತದ ನೋಡಿದು ಅನುಭವ ಅದಿಲ್ಲ ನಮಗೆ. ಅದು ವಿಷಯ ಅಂದ್ರೇನು? ಅನಂತ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಿಂದ ಅದು ವಿಷವನ್ನ ಕಾರ್ತದ. ಅದು ಮತ್ತೆ ಹಾವು ಹೇಗೆ ಗಿಡಕ್ಕೆ ಜೋತು ಬಿದ್ದಾಗ ಅಲುಗಾಡುತ್ತದ, ಅದರಂತೆ ಸುಷುಮ್ನ ನಾಡಿಗೆ ಬಾಲವನ್ನ ಹಾಕಿ ಅದು ಜ್ಯೋತಿ ಬಿದ್ದದ ಅಂತ ರೋಚಕ ಹೇಳ್ತಾರೆ. ರೂಪಕ ವಾಕ್ಯ ಅನ್ಬೇಕಿದ್ಗ. ಹೀಗೆ ಪ್ರಾಣವಾಯು ದ್ವಾರ, ಪ್ರಾಣವಾಯು ಸಂಚಾರ ನಿನ್ನೆ ವಿಶೇಷವಾಗಿ ವಿಚಾರ ಮಾಡಿವಲ್ಲ, ಅದರ ದ್ವಾರ ಜಠರಾಗ್ನಿಯನ್ನ ವೃದ್ಧಿ ಬೆಳೆಸಿ
ಒಳಗಡೆ ಏನು ಜಠರದಲ್ಲಿ ಅಗ್ನಿ ಅಂತೇಳಿವಲ್ಲ, ಆ ಅಗ್ನಿಯನ್ನ ಪಟುತ್ವ ಮಾಡ್ತದೆ ಪ್ರಾಣವಾಯು. ಅದಕ್ಕಾಗಿ ರೇಚಕ, ಪೂರಕ, ಕುಂಭಕ ಇದ ಪದ್ಧತಿಯಿಂದ ಅಲ್ಲಿ ಉಷ್ಣವನ್ನ ಹೆಚ್ಚು ಮಾಡ್ತದೆ, ಪಟುತ್ವ ಮಾಡ್ತದೆ. ಅದಕ್ಕೆ ರೇಚಕ, ಪೂರಕ, ಕುಂಭಕದಲ್ಲಿ ಅನಂತ ಪ್ರಕಾರ ಇದ್ರೂ ಕೂಡ ಮಧ್ಯಮ ಅಧಿಕಾರಿ 12 ಮಾತ್ರೆ, ಕನಿಷ್ಠ ಅಧಿಕಾರಿ 12 ಮಾತ್ರೆ, ಮಧ್ಯಮ ಅಧಿಕಾರಿ 24 ಮಾತ್ರೆ, ಉತ್ತಮ ಅಧಿಕಾರಿ 36 ಮಾತ್ರೆಯ ಪ್ರಕಾರ ಮಾಡಬೇಕು ಅಂತ. ಯಾಕಂದ್ರೆ ಒಳಗೆ ಹಿಡಿಯೋದು, ತಡೆದು, ಬಿಡೋದು ಅದಷ್ಟು ಸರಳ ಅಲ್ಲದು. ನೀವು ಹಿಡಿದು ನೋಡ್ರಿ ಎಷ್ಟೊತ್ತು ಹಿಡಿಯಂಗೇರಿ. ಅದು ಅಭ್ಯಾಸ ಬಲದಿಂದ ಯಾರಿಗೆ ಉತ್ತಮರುವರ ಯೋಗ ಮಾಡೋರು ಅವರು 36 ಮಾತ್ರೆವರೆಗೂ 36 ಮಾತ್ರೆ ತಗೋಬೇಕು, 36 ಮಾತ್ರೆ ಹಿಡಿಬೇಕು, ಮತ್ತೆ 30 ಮಾತ್ರೆಯಷ್ಟು ಬಿಡಬೇಕು. ಅದು ಸಮವಾಯು ಪ್ರಾಣಾಯಾಮ ಅಂತಾರ. ವಿಷಮ ಪ್ರಾಣವಾಯು ನಾವು ಮಾಡ್ತೀವಿ, ಉಸಿರು ಎಷ್ಟೊತ್ತೋ ಯಾವಾಗ ಹಿಡಿತೇವೋ ಯಾವಾಗ ಬಿಡ್ತೇವೋ ಗೊತ್ತಾಗಲ್ಲ. ಅದು ಸಮ ಪ್ರಾಣವಾಯು ಅಂತ ಹೆಸರು ಬರ್ದಾರ. ಅದರಿಂದ ಏನು ಮಾಡಿತು ಅಂದ್ರೆ ಆ ಮುಖ ಏನದ ಉಷ್ಣಕ್ಕೆ ನಾವು ಬೆಂಕಿ ಸೆಕೆ ಕುಂದ್ರಿ ಮುಖ ಇಡ್ರಿ ಹಿಂಗಂತ ದೂರ ತಗೊಂತೀವಿಲ್ಲ ಸೆಕೆಗೆ, ಅದರಂತೆ ಅಲ್ಲಿ ಕೂಡ ಆ ಸರ್ಪದ ಮುಖ ಅನ್ನುವಂಥದ್ದು ಮೇಲೆ ಹೇಳ್ತದ ನೋಡ್ರಿ. ದೂರ ಹೋಗ್ತದ, ಅಲ್ಲಿ ಸೆಕೆ ಭಾಳ ಅದ, ಭಾಳ ದೂರ ಎಲ್ಲಿ ತಂಪಾದ ಅಲ್ಲಿ ಹೋಗ್ತದ. ಅಲ್ಲಿ ಏನು ಬಾಲ ಇತ್ತಲ್ಲ, ಆ ಬಾಲ ಯೋಗ ಸಾಧನೆಯನ್ನು ಮಾಡಿಕೊಂಡು ಬಾಲ ಕೆಳಗಿರಿಸ್ತದ, ಮುಖ ಮೇಲೆ ಇರಿಸ್ತದ, ಮುಖ ಮೇಲೆ ಹೋಗ್ತದೆ. ಎಲ್ಲಿ? ಬ್ರಹ್ಮರಂಧ್ರದಲ್ಲಿ. ಅಲ್ಲಿ ಏನು ಮಾಡ್ತದಂದ್ರೆ ಆ ಸಾಧನೆಯ ಆನಂದದಿಂದ ನಿನಗ ಬ್ರಹ್ಮರಂಧ್ರದಿಂದ ಉತ್ಪತ್ತಿಯಾಗುವ ಆನಂದವನ್ನ ತನ್ನ ಬಾಯಿಯಿಂದ ಸವಿತದ. ಯಾವುದಕ್ಕ? ಅಮೃತ ಆನಂದ ಅಂತಾರೆ. ಹಾಗಾಗಿ ಆ ಅಮೃತ ಪಾನವನ್ನ ಮಾಡುತ್ತಾನೆ ಯೋಗಿ ಅಂತ ಅರ್ಥ. ಅದು ಕೂಡ ಅಕುಟಲೆ ಕೇಳು 8 ಪ್ರಕೃತಿ ರೂಪಿಂದೆ ಮೋಹಕವಾಗಿ ಮುಸುಕಿ ಕುಂಡಲಿಯದು ಸಕಲ ಜೀವಾತ್ಮರ ಧಾರಣ ಸ್ಥಿತಿಗತಿ ನಿಖರವನೈದೆ ನುಡಿಸುತ್ತಿರ್ಕು ಅಂದ್ರು. ಕಪಟವಿಲ್ಲದಂತ ಮೈತ್ರಾದೇವಿ ಕೇಳು. ಕಪಟ ಇಲ್ಲಂದ್ರೆ ಸುಮ್ಮನೆ ಕೇಳಬೇಕಂತ ಅನಿಸ್ಕೋಬೇಕಂತ ಕೇಳಕ್ಕಲ್ಲ, ಮೋಸದಿಂದ ಕೇಳಕ್ಕಲ್ಲ. ನೀನು ಆಲಿಸು. 8 ಪ್ರಕೃತಿ ರೂಪಿಂದೆ, 8 ಪ್ರಕಾರವಾದ ಪ್ರಕೃತಿ ಅದು ಮೋಹಕವಾಗಿ ಮೋಹವನ್ನು ಉಂಟು ಮಾಡುವುದಾಗಿ ಅದು ಏನು ಮಾಡ್ತಂದ್ರೆ ಆಚ್ಛಾದನ ಮಾಡಿ ಆ ಕುಂಡಲಿಯು ಸಕಲ ಜೀವರಗಳ ಧಾರಣ ಅಂದ್ರೆ ಎಲ್ಲವನ್ನ ಅದೇ ಇಡೋದು ನೋಡ್ರಿ. ಎಲ್ಲ ಜೀವಿಗಳನ್ನು ಮೋಹಕ ಕಾರಣವಾಗಿ ಹಿಡ್ಕೊಂಡ್ ಅದೇ. ಹೀಗೆ ಜೀವರೆಗಳಿಗೆ ವಿಷಯ ಚಿಂತನೆಯನ್ನು ಉತ್ಪನ್ನ ಮಾಡಿ ಆ ವಿಷಯ ಚಿಂತನೆಗಳೇ ವಿಷ ಸಮಾನವಾಗಿದ್ದರೂ ಸಿಹಿ ಸಮಾನವಂತೆ ಮೋಹ ಮಾಡುವಂತ ಮೋಹವನ್ನು ಹುಟ್ಟಿಸಿದ್ದು ಅದೇ. ಮೋಹ ಯಾವುದು? ವಿಷ ಅದ, ಅದಕ್ಕೆ ಸಿಹಿ ಕಾಣ್ತದೆ. ಅದು ವಿಷ ಅಂದ್ರೆ ಸಿಹಿ ಆದ್ ನೋಡು, ಸಿಹಿ ಆದ್ ನೋಡು ಅಂತ ಮೋಹವನ್ನು ಉತ್ಪತ್ತಿ ಮಾಡ್ತದ. ಹೀಗೆ ಆ ಮೋಹ ಆಚ್ಛಾದನ ಮಾಡಿದ ಕಾರಣ ಅದು ಏನಾಗದ ಆಚ್ಛಾದನ ಅಂದ್ರೆ ಅಜ್ಞಾನ ಅನ್ನುವುದು ಜ್ಞಾನವನ್ನ ಆವೃತ ಮಾಡಿದ.
ನಮ್ಮನೇನು ಮುಚ್ಚದ ಅದು ಸ್ವರೂಪ ಮುಚ್ಚಲಿಕ್ಕೆ ಕಾರಣ ಏನು? ನೀರು ಮುಚ್ಚಲಿಕ್ಕೆ ನೀರಿನ ಮೇಲೆ ಎಲೆಗಳೇ ಕಾರಣವಾದಂತೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ಅರಿವು ಆಗದಕ್ಕೆ ಕಾರಣ ಏನು ಅಂತಂದ್ರೆ ಇದೇ ಮೋಹ ಏವ ಮಹಾಮೃತ್ತು. ಮೋಹ ಅನ್ನುವ ಅಜ್ಞಾನವೇ ನಮ್ಮ ಸ್ವರೂಪ ಆಚ್ಛಾದನ ಮಾಡದ. ಆ ಕಾರಣದಿಂದ ನಮಗ ಜನನ ಮರಣ ವಿಕಾರ ರಹಿತವಾಗಿರುವಂಥ ನಮಗೆ ಜನನ ಮರಣ ವಿಕಾರ ಆನಂದ ಸ್ವರೂಪವಾಗಿರುವಂಥ ನಮಗೆ ದುಃಖ ಸ್ವರೂಪವಾಗಿ ಸುಖ ದುಃಖ ಸ್ವರೂಪ ಕಾಣ್ತದ, ದುಃಖವೇ ಸುಖದ ಸ್ವರೂಪ ಕಾಣ್ತದ. ಯಾಕಂದ್ರೆ ನಮ್ಮ ಮೇಲೆ ಎಲೆ ಕಾಣ್ತವಿನ ಒಳಗಿನ ನೀರು ಕಾಣವಲ್ಲ. ಹಾಗೆ ಅ ಕ ಚ ಟ ತ ಪ ಯಶ ವರ್ಗನಾಮವುಳ್ಳ ಪ್ರಕೃತಿಗಳು 8 ಅಂತ ಅಕ್ಷರ ಬರೆದ್ರವು. ಸಕಲಾರ್ಥ ಸಾಧಕವಾಗಿ ಕುಂಡಲೆಯೇ ಮೋಹಕ ಒಪ್ಪದು ಅಖಿಲ ಜೀವರ್ಗಳೇ ಎಂದ್ರು. ಅಂದ್ರೆ ಈ 8 ಅಕ್ಷರ ಏನವ 8 ಪ್ರಕೃತಿ ಅಂತ ಹೇಳ್ತಾರ. ಒಂದೊಂದು ಅಕ್ಷರಕ್ಕೆ ಒಂದೊಂದು ಪ್ರಕೃತಿ ಅಂತ ನಿರೂಪ ಮಾಡಿ ಈ 8 ವರ್ಗಗಳಲ್ಲಿ ಯಾವತ್ತು ಸ್ವರ ಮತ್ತು ವ್ಯಂಜನಗಳು ಅಂತರ್ಭೂತಗಳಾಗಿರ್ತವೆ ಎಂದು ತಿಳಿಯತಕ್ಕದ್ದು. ಇವು ಯೋಗಕ್ಕೆ ಮುಖ್ಯವಿವು. ಸ್ವರ ವ್ಯಂಜನ ರಹಿತವಾಗಿ ಮಾತ್ರೆಗೆ ಅನುಗುಣವಾಗಿ ಅವು ತಗೋಬೇಕು. ಬೇರೆ ಶಬ್ದಗಳನ್ನು ತಗೊಂಡ್ರೆ ವ್ಯತ್ಯಾಸ ಆಗ್ತದೆ. ಅದಕ್ಕೆ ಜೋಡಣೆ ಮಾಡ್ಯಾರವು. ಭಾಷಾರೂಪವಾಗಿ ಸಕಲ ವ್ಯವಹಾರಕ್ಕೆ ಕಾರಣವಾಗಿ ಅದರಿಂದ ಈ 8 ಪ್ರಕೃತಿಗಳಿಂದ ಕೂಡಿದ ಕುಂಡಲಿ ನಾಮಕ ಸರ್ಪವು ಎಲ್ಲ ಜೀವಗಳಿಗೆ ಮೋಹವನ್ನು ಉಂಟು ಮಾಡುತ್ತದೆ. ಎಲ್ಲ ಜೀವಿಗಳು ಮೋಹಕ್ಕೆ ಯಾಕೆ ಗುರಿಯಾಗಿವಂದ್ರೆ ಇವೇ ಪ್ರಕೃತಿಗಳೇ ಕಾರಣ ಅಂತ. ಇವು ಪ್ರಾಣಾಯಾಮದಿಂದ ಏನು ಮಾಡಬೇಕಾಗಿದೆ ಅಂದ್ರೆ ಜಠರಾಗ್ನಿಯು ವೃದ್ಧಿಯನ್ನು ಹೊಂದಿದಾಗ ಅಲ್ಲಿ ಉಷ್ಣ ಪಟುತ್ವ ಆದಾಗ ಕುಂಡಲಿ ಶಕ್ತಿಯು ಬಾಯಿಯನ್ನು ತೆಗೆಯುವುದು. ಮ್ಯಾಗ ಹೋದ್ಮೇಲೆ ಸಲೀಸ್ ತೆಗೆದಿಲ್ಲ, ಅದಕ್ಕೆ ಆವಾಗ ತೆಗಿತದೆ ಬಾಯಿ. ಬಳಿಕ ಆ ಒಂದು ಸಲ ಬಾಯಿ ತೆರೀತು ಅಂದ್ರೆ ಮತ್ತೆ ಎಂದೆಂದು ಮುಚ್ಚಂಗಿಲ್ಲ ನೋಡ್ರಿ. ಅದ ನೇಮ. ಒಂದ್ಸಲ ತೆಗಿಬೇಕ, ಆ ತೆಗಿತು ಅಂದ್ರೆ ಮುಚ್ಚಂಗಿಲ್ಲ. ಹೊರಗಿನ ಹಾವು ಎಷ್ಟು ಸಲ ಬಾಯಿ ತೆರಿತದ, ಎಷ್ಟು ಸಲ ಮುಚ್ಚುತ್ತದ. ಆದ್ರೆ ಒಳಗಿನ ಕುಂಡಲಿ ಸರ್ಪ ಅನ್ನುವಂಥದ್ದು ಹಂಗಲ್ಲ. ಅದು ಮುಚ್ಚಿರ್ತದ. ಮುಚ್ಚಿದ್ದು ಬಿಚ್ಚಿತಂದ್ರೆ ಅದು ಪಾವನ ಆಗ್ತದೆ. ಈಗ ತಿರುಗಿ ಮತ್ತೆ ಮುಚ್ಚಂಗಿಲ್ಲಲ್ಲ. ಹಾಗಾಗಿ ಉದರಾಗ್ನಿಯು ಅಸುನಿರೋಧನದಿಂದೇ ಪೇರ್ಚೆ ತಾ ಪದದೊಳು ಎದ್ದು ಕುಂಡಲಿಯದು ತನ್ನ ವದನವನ ನಾಡಿಯಿಂದ ಆಗ ತೆಗೆಯುವುದು ಸುದತಿ ಮತ್ತೆ ಅದು ಎಂದು ಮುಸುಕದು ಅಂತ ಸ್ಪಷ್ಟೀಕರಣ ಕೊಟ್ಟರು ನೋಡ್ರಿ. ಪ್ರಾಣಾಯಾಮದಿಂದಲೇ ಜಠರಾಗ್ನಿ ಹೆಚ್ಚಾಗ್ತದೆ. ಅದಕ್ಕೆ ಅತ್ಯಂತ ಸಾಮಾನ್ಯರು ಕೂಡ ಈಗ ಪ್ರಾಣಾಯಾಮ ಮಾಡೋದು ಬಹಳ ಚಲೋ ಅಂತ ಎಲ್ಲರಿಗೂ ಅನುಭವಕ್ಕೆ ಬಂದದ. ಬಹಳ ಜನ ಮಾಡ್ತಾರೆ, ತಪ್ಪಂತಲ್ಲ ಅದು. ಆದ್ರೆ ಏನಾಗ್ತದ ಮತಿ ಶುದ್ಧಿ ಅಂತ ನೋಡ್ರಿ, ಅದನ್ನು ಬಿಡಂಗಿಲ್ಲ. ಮತ್ತೆ ಶರೀರವನ್ನ ರಕ್ಷಣೆ ಮಾಡ್ತದ, ರೋಗವನ್ನ ನಿರೋಧನ ಮಾಡ್ತದ, ಕೆಲವು ಕಾರ್ಯವನ್ನ ಇದು ಮಾಡ್ತದ. ಅದರ ಸಂಬಂಧ ಉಷ್ಣ ಅಧಿಕವಾಗಿ ಆ ಜ್ವಾಲೆ ಏನ್ ಮಾಡ್ತದ, ಶೆಕೆ ಕುಂಡಲಿ ಸರ್ಪದ ಮುಖಕ್ಕೆ ಬಡಿತದ. ನಾವು ಬೆಂಕಿ ಮಿಂದ ಕುಂತಾಗ ನಮ್ಮ ಶರೀರಕ್ಕೆ ಶೆಕೆ ಬೆರೆತನ ಎದ್ದೇಳಂಗಿಲ್ಲ. ನಾವು ಸೆಕೆ ಬಡದಾಗ ಎದ್ದೇಳ್ತೀವಿಲ್ಲ. ಅದ್ರಂಗ ಸರ್ಪ ಕೂಡ ಆ ಸೆಕೆ ಬಡಿದಾಗ ಮಾತ್ರ ಆಗ ಸರ್ಪವು ತನ್ನ ಅಧೋಮುಖವಾಗಿರುವಂತ ಕೆಳಮುಖ ಮಾಡದಲ್ಲ, ಮೊದಲು
ಆ ಮುಖವನ್ನು ತೆಗಿತದ, ಊರ್ಧ್ವ ಮುಖವನ್ನು ಮಾಡಬಹುದು, ಮೇಲೆ ಹೋಗ್ತದ ನೋಡ್ರಿ. ಹೋಗಿ ಮತ್ತು ವಿಷವನ್ನು ಕಾರುವುದನ್ನು ಬಿಡುವುದವ. ಅಲ್ಲಿ ಎರಡು ಮಾತುಗಳವ. ಅಲ್ಲಿ ವಿಷವನ್ನು ಕಾರುವುದು ಬಿಡುವುದು ಮೇಲ್ಮುಖವಾದಾಗ, ವಿಷವನ್ನ ಕಾರುವುದು ಅಧೋಮುಖವಾದಾಗ. ಹೌದಲ್ಲ? ಬಾಯಿ ಮುಚ್ಚಿದಾಗ ಇದು ವಿಷ ಕಾರ್ತದೆ ನೋಡ್ರಿ. ಹೌದಿಲ್ಲ? ಅಂತ ಆಶ್ಚರ್ಯ ಅಲ್ಲ? ಈ ಹೊರಗಿನ ಸರ್ಪ ಬಾಯಿ ಬಿಚ್ಚಿದಾಗ ವಿಷ ಕಾರ್ತದೆ. ಬಾಯಿ ಮುಚ್ಚಿ ಹೆಂಗ್ ಕಟ್ತದ ಅದು? ಈ ಕಡಿಬೇಕಾದ್ರೆ ವಿಷ ಬಾಯಿ ತೆರಿಬೇಕಲ್ಲ. ಇದು ಕುಂಡಲಿ ನಾಮಕ ಸರ್ಪ. ಆ ಕಾರಣದಿಂದ ವಿಷಕಾರವನ್ನು ಬಿಡುವುದು ಮತ್ತು ತೆಗೆದ ಬಾಯಿಯನ್ನು ಎಂದೂ ಮುಸುಕೋದು ಅಂದ್ರೆ ಮತ್ತೆ ಎಂದೆಂದಿಗೂ ಅದು ಮುಚ್ಚುವುದಿಲ್ಲ ಅಂತ ಹೇಳಿ ಈ ನಾಡಿಗಳು ಶುದ್ಧ ಆಗ್ತಾವ. ಹೇಳಿ ಮಾತ್ರೆ ಬಿಡಬಾರದು. ಅವು ಬಿಟ್ಟು ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಆಗೋದಿಲ್ಲದು. ನಾಡಿಗಳು ಶುದ್ಧವಾಗುತ್ತವೆ ಇದರಿಂದ. ಅದರಿಂದ ಸಕಲ ನಾಡಿ ಶುದ್ಧಿ ಬೇಹುವುದು. ಮೊದಲೊಳಗೆ ಹಸು ನಿರೋಧನವನ್ನು ಪೊದಳದಿಂದ ಎಸಗುವ ತನಗೆ ಇನ್ನು ಪ್ರಾಣಾಯಾಮದ ಗತಿ ಪೇಳುವನು ಆಲಿಸು ನೀರೇ ಅಂತ ಹೇಳಿದಿಲ್ಲಿ. ಮುಂದ ಈ ಪ್ರಾಣಾಯಾಮದಿಂದ ನಾಡಿ ಶುದ್ಧಿನಾಗ್ತದ. ಮತ್ತು ನಿನ್ನೆ ವಿಶಾಲವಾಗಿ ಹೇಳಿವಿ ಏನೇನು ಆಗ್ತದ ಅನ್ನೋದನ್ನ ನಿನ್ನೆದು ಕೇಳಬಹುದು. ಆಮೇಲೆ ಪ್ರಥಮದಲ್ಲಿ ಪ್ರಾಣವಾಯುವಿನ ತಡೆಯೋದ್ರಿಂದ ಏನಾಗ್ತದ? ಸಂತೋಷ ಆಗ್ತದ. ಸಂತೋಷ ಯಾವಾಗ ಆಗ್ತದ? ಸಾಧನೆ ಆದಮೇಲೆ ಸಂತೋಷ ಆಗ್ತದ. ಸಾಧಿಸುವಾಗ ನೋಡ್ರಿ, ಪ್ರಯತ್ನ ಮಾಡ್ರಿ ಅಷ್ಟು ಕಷ್ಟ ಆಗ್ತದ. ಯಾವಾಗ ಬಿಟ್ಟೇನೋ ಸರ್ ಅಂತಿ. ಸಾಧನೆ ಆದಾಗ ಸಂತೋಷ ಆಗ್ತದ. ಆ ಸಂತೋಷದಿಂದ ಮಾಡುವ ನಿನಗೆ ಮತ್ತೆ ಹೇಳುತ್ತೇನೆ ನೀನು ಆಲಿಸು ಅಂದ್ರು. ಇಲ್ಲಿ ಮುಗಿಲಿಲ್ಲ, ಮತ್ತೆ ಹೇಳ್ತಂದ್ರ. ಅದಕ್ಕಾಗಿ ಇಲ್ಲಿ ನಾಡಿ ಶುದ್ಧತೆಗಾಗಿ ಆದರೂ ಕೂಡ ಮಾಡಬೇಕು. ಮತ್ತೆ ದೇಹವನ್ನ ರೋಗದಿಂದ ಮುಕ್ತನ ಮಾಡಬೇಕಾದ್ರೂ ಮಾಡಬೇಕು. ಒಳಗಡೆ ನಮ್ಮ ಅಗ್ನಿ ತತ್ವ ಯಾವಾಗಲೂ ಪಟುತ್ವದಿಂದಿರಬೇಕಾದ್ರೂ ಮಾಡಬೇಕು. ಅಗ್ನಿ ತತ್ವ ಮಂದಾದಾಗ ನಾಡಿಗಳಲ್ಲಿಯ ರಕ್ತ ಸಂಚಾರಕ್ಕೆ ಅಸ್ತವ್ಯಸ್ತ ಆಗುತ್ತದೆ. ಅದರಿಂದ ಅನಂತ ರೋಗಗಳು ಉತ್ಪತ್ತಿಯಾಗಿ ಮತಿ ಭ್ರಮಣೆಯಾಗುತ್ತದೆ ಅಂತ ನಿನ್ನೇನು ಕೂಡ ವಿಚಾರ ಮಾಡಿ ಇಷ್ಟು ಕೆಲಸ ಮಾಡ್ತದೆ. ಮತ್ತು ಈ ದೇಹವನ್ನ ಹೊತ್ತುಕೊಂಡು ತಿರುಗಾಡಲಿಕ್ಕೆ ಸಾಧನ ಆಗ್ತದ ಅಂತ ಹೇಳಿ ನಾಡಿ ಶುದ್ಧಿ ಸೂಚನಾ ನಿರೂಪಣೆ ಸೂತ್ರ 8 ಪದ 64 ಅಂದ್ರು. ಏನ್ ಹೇಳಿದ್ವಿ ಸೂತ್ರದಲ್ಲಿ? ನಾಡಿ ಶುದ್ಧಿ ಸೂಚನೆ ಹೇಳಿದ್ವಿ, ಮೋಕ್ಷ ಅಲ್ಲ ಅಂದ್ರ ಅವ್ರೆ. ಎಷ್ಟು ಹೇಳಿ ಮೋಕ್ಷ ಅಲ್ಲ ಅದು, ನಾಡಿ ಶುದ್ಧಿ. ಮುಂದೆ 9ನೇ ಸೂತ್ರದಲ್ಲಿ ರೇಚಕಾದಿ ತ್ರಯದಿಂದೇ ಮಾಳ್ಪದು ಸಿದ್ಧಿ ಸೂಚಕವಾದ ಹಸು ನೇಮವ ಅಂದ್ರು. ಈ ಮಾತ್ರ ಗಣಂತ ಹೇಳಿನಲ್ಲ, ಒಂದು ಮಾತ್ರೆ ಅಂದ್ರೆ ಅರ್ಧ ಸೆಕೆಂಡ್ ಅಂತ ಬರೀತಾರೆ. ಅದು ಒಂದು ಮಾತ್ರೆ. ಈ ಮಾತ್ರ ಗಣನೆಯ ಮೂಲಕ ರೇಚಕ ಪೂರಕ ಕುಂಭಕ ತ್ರಯ ಅಂದ್ರೆ 3ಗಳಿಂದ ಪ್ರಾಣಾಯಾಮ ಅಭ್ಯಾಸವನ್ನ
ಕೆಲವು ಕಾಲ ಮಾಡುವುದರಿಂದ ಇನ್ನೂ ನಿನಗೇನೇನು ಆಗುತ್ತದೆ ಅಂದರೆ ಕೆಲವು ಸಿದ್ಧಿಗಳು ಪ್ರಾಪ್ತಿಯಾಗ್ತವ. ಅದಕ್ಕಾಗಿ ಯಾರು ಇಂತಹ ಪ್ರಾಣಾಯಾಮವನ್ನ ಮಾಡೀನಿ ಅನ್ನೋವನ್ನ ನೀನು ಪರೀಕ್ಷೆ ಮಾಡಿ ನೋಡು ಅಂತ ಹೇಳ್ತಾರ ಅವರು. ಅಷ್ಟಮ ಸಿದ್ಧಿ ಆತವ ಅಂತ ಬರೋದಲ್ಲ. ಮತ್ತೆ ನೀ ಮಾಡೀನಿ ಏನು ಸಿದ್ಧಿ ಆಗ್ಯದ ಹೇಳ್ಬೇಕಲ್ಲ. 1-2 ಲಕ್ಷಣ ಬೇಕಲ್ಲ. ಸುಮ್ಮನೆ ಜಪಾಟಿ ಹೊಡೆಯವ್ರನ್ನ ಆರಂತ ಹೇಳ್ತಾರಲ್ಲ ಮಹಾತ್ಮರು. ಅದರಂಗ ಪೊದುಳಿಗನಾಗಿ ಚಿತ್ತದೊಳು ಒಂದೂ ವಕ್ರವಿಲ್ಲದೆ ಸುಖ ಆಸೀನ ನೆನೆಸಿ ಗುರುಪದ ಪಂಕಜವನ ನೆನೆದು ಅಸೋ ನಿರೋಧನವನು ಸುರತಿ ಕೇಳು 6-5 ಮಾಡ್ಬೋದು. ಮನಸ್ಸಿಗೆ ಬಂದಂಗ ಮಾಡಂಗಿಲ್ಲ ಮೈತ್ರಾದೇವಿ. ನಾನು ಹೇಳುವುದನ್ನ ಲಕ್ಷಿಟ್ಟು ಕೇಳು. ಯಾಕಂದ್ರೆ ಸ್ವಂತ ಮಾಡಲಿಕ್ಕೆ ಹೋಗಿ ಏನೇನೋ ಅನಾಹುತಕ್ಕೆ ಗುರಿಯಾದರ. ಅದಕ್ಕೆ ಪೊದುಳಿಗನಾಗಿ ನೀನು ಇದನ್ನ ಮಾಡಬೇಕಾದ್ರೆ ಮೊದಲು ನೀನು ಸಂತೋಷವಾಗಿ ಮಾಡಂದ್ರು. ಸಂತೋಷ ಸುಖವಾಗಿದ್ದಾಗ ಮಾಡಂದ್ರು. ನೀನು ಸುಖವಾಗಿದ್ದಂದ್ರೆ ಅದನ್ನ ಯಾಕೆ ಮಾಡಕ್ಕೋತೈತಿ? ನಾವು ಏನಾದ್ರೂ ಜಗತ್ತಿನಿಗೆ ಮಾಡ್ತೀವಿ ಅಂದ್ರೆ ದುಃಖ ಆದಾಗ ಮಾಡ್ತೀವಿ. ತಿಳ್ಕಾರಿ, ದುಃಖ ಆದಾಗ ಆಸ್ಪತ್ರೆಗೆ ಹೋಗ್ತೀವಿ, ಹಸಿವಾದಾಗ ಊಟ ಮಾಡಕ್ ಹೋಗ್ತೀವಿ, ಬಾಯಾದಾಗ ನೀರು ಕುಡಿಯಕ್ ಹೋಗ್ತೀವಿ. ಹೌದಿಲ್ಲ? ಇದರಂಗೆ ಇದನ್ನು ಅನುಭವ ಮಾಡಬೇಕು. ಅವರು ಸಂತೋಷವಾಗಿದ್ದಾಗ ಮಾಡಂದ್ರ ಅವ್ರು. ಸಂತೋಷ ಆಗಿತ್ತು ಸುಖವಾಗಿದ್ದೆ ಅಂದ್ರೆ ಅದನ್ನ ಯಾಕೆ ಮಾಡಕ್ ಹೋಗ್ತಿದ್? ದುಃಖದ ಕಾರ್ಯ ನೀನು ಅಂದಾಗ ಅಲ್ಲಿ ವಿಚಾರಗಳನ್ನು ಹೇಳಿ ಮೊದಲು ಸಂತೋಷ ಚಿತ್ತನಾಗಿ ಒಳಗ ಏನೊಂದು ಚಿಂತೆ ಇಲ್ಲವನಾಗಿರ್ತಕ್ಕದ್ದು ಅಂದ್ರೆ ನೋಡು, ತೆಗೆದು ಬಿಟ್ರಿಲ್ಲೆಲ್ಲ. ಒಳಗೆ ಏನು ಚಿಂತೆ ಇರಬಾರದು. ನಮಗೆ ಎಷ್ಟಾವ ಚಿಂತೆ? ಒಂದಲ್ಲ ಎರಡಲ್ಲ, ಬಹಳ ಚಿಂತೆಗಳು. ಇಂತೂ ಹಲವು ಚಿಂತೆಗಳಲ್ಲಿ ಇರ್ಪಂಗೆ ಶಿವಚಿಂತೆ ಇರುವವರನ್ನು ಒಬ್ಬರನ್ನು ಕಾಣೆ ಅಂತ ಶರಣ ಹೇಳ್ಯಾರ. ಹಲವು ಚಿಂತೆಗಳವ, 1-2. ಹಾಗಾಗಿ ನಿಜಗುಣ ಶಿವಯೋಳು ಇದಕ್ಕಾಗಿ 100,000 ಕೋಟಿಗಳುಂಟು ಶಂಕರ. ದುಃಖ ಎಷ್ಟಾವಪ್ಪ? 1-2 ಹೇಳ್ಬೇಡ, ಇನ್ನೆಷ್ಟಾವ ಹೇಳಿದ್ರೆ ಎಷ್ಟಂತ ಹೇಳ್ರಿ ಅಂದ್ರು. ಸಾವಿರಾರು ದುಃಖಗಳು ಉಂಟು ಅಂದರು. ಅಷ್ಟು ಚಿಂತೆ ಇಟ್ಕೊಂಡು ನೀನು ಯಾವಾಗ ಯೋಗ ಮಾಡ್ತಿದ್ದಿ, ಯಾವಾಗ ಅಷ್ಟಮ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊಂತಿದ್ದಿ? ಮಾಡೋದು ಆದ್ರೆ ಅದಕ್ಕೆ ಫಲ ಇಲ್ಲ ಅಂತಲ್ಲ, ಹಿಂಗ ಮಾಡಿದ್ರೆ ಆಗ್ತದೆ ಕೇಳಂದ್ರು. ಹಿಂಗ ಮಾಡು. ಹಾಗೆ ನಿಶ್ಚಿಂತನಾಗಿ ಆಸನದಲ್ಲಿ ಕುಳಿತುಕೊಂಡು ಅರ್ಧ ನಿಮಿಲಿತ ದೃಷ್ಟಿಗಳನ್ನಾಗಿ, ಪೂರ್ಣ ದೃಷ್ಟಿ ಇರಬಾರ್ದು. ಅರ್ಧ ಕಣ್ಣು ತೆರೆದಿರ್ಬೇಕು, ಅರ್ಧ ಕಣ್ಣು ಮುಚ್ಚಿರಬೇಕು. ಮತ್ತೆ ಹೃದಯದಲ್ಲಿ ಗುರುಗಳ ಪಾದ ಕಮಲವನ್ನು ಸ್ಮರಿಸಂದ್ರು. ಯಾರು ನಿಮ್ಮ ಸಂಪ್ರದಾಯಬದ್ಧನಾಗಿರ್ತಕ್ಕಂಥ ಗುರುಗಳ ಪಾದಗಳನ್ನ ಸ್ಮರಿಸಿ ಮುಂದೆ ಪ್ರಾಣಾಯಾಮ ಅಭ್ಯಾಸವನ್ನ ಮಾಡಲಿಕ್ಕೆ ನೀನು ತಯಾರಾಗಬೇಕಂತ ಮೊದಲೇದ್ದು ಹೇಳಿದ್ರು. ಹೆಂಗ ತಯಾರಾಗಬೇಕಂತ ಇದು ಸ್ವಲ್ಪ ವಿಚಾರ ಮಾಡಿ. ಸರಳ ಆದಂತರು, ಕಠಿಣ ಆದಂತರು, ಬಹಳ ಕಠಿಣ ಅದ. ಅದಕ್ಕಾಗಿ ಮೊದಲು ಏನು ಮಾಡು ಅಂದ್ರೆ, ಮೊದಲಲ್ಲಿ ಪೂರಕ, ಅದರಿಂದೇ ಕುಂಭಕ, ಅದರಿಂದೇ ರೇಚಕವನ್ನು
ಸಮಪದವನೇ ಮಾತ್ರೇ ಪನ್ನೆರಡರಿಂದವೇ ಮುಕ್ತಿ ವಿಧವಾಗಿ ಮಾಳ್ಪದು ಈ ಕ್ರಮದಿಂದೆ. ಮೊದಲು ಹೇಳಿದ ನಾನು, ಮೊದಲು ಏನು ಮಾಡೋದು, ಹೊರಗಿರುವಂತ ವಾಯುವನ್ನ ಒಳಗು ತಗೋದಕ್ಕ ಪೂರಕ ಅಂದ್ರು. ಹೊರಗಿನ ವಾಯು ಪೂರಕ. ಎಷ್ಟು ಹೊತ್ತು ತಗೊಂಡ್ವಿ ಅಷ್ಟೇ ಸಮವಾಯುವಿನ ತಡಿಬೇಕು, ಅಷ್ಟೇ ಸಮವಾಯುವಿಂದ ಮತ್ತೆ ಬಿಡ್ಬೇಕು ನೋಡ್ರಿ. ಇದು ಹೊರಗಿನ ವಾಯುವನ್ನ ಒಳಗೆ ತಗೋದಕ್ಕ ಪೂರಕ ಅಂದ್ರು, ಒಳಗೆ ಹಿಡಿಯೋದಕ್ಕ ಕುಂಭಕ ಅಂದ್ರು, ಅದನ್ನ ಬಿಡೋದಕ್ಕೆ ರೇಚಕ ಅಂದ್ರು. ಯಾವ ರೀತಿ ಅಂದ್ರೆ ಸಮಪದವನೇ ಸಮನಾಗಿರ್ಬೇಕು, ಹೆಚ್ಚು ಕಮ್ಮಿ ಆಗಬಾರ್ದು. ಹೀಗೆ 12ರಿಂದವೇ 12 ಮಾತ್ರೆ ಮಾಡಿದರೆ ಮುಕ್ತಿ ವಿಧವಾಗಿ ಮಾಡ್ಬೋದು ಕ್ರಮದಿಂದ. ಮುಕ್ತಿ ಆಗ್ತದಪ್ಪ ನಿನಗ ಈ ಕ್ರಮದಿಂದ ಅಂತ ಅವ್ರಿಗೆ ಹೇಳ್ತಾ ಬಂದ್ರು. ಯಾಕಂದ್ರೆ ಪೂರಕ ಸ್ವರೂಪವನ್ನ ಹೇಳ್ತಾರ ಅವರು. ನಡೆಯುಡಗಿಪದೆ ಪೂರಕಬಹುದು, ಅಲಸದೆ ಪಿಡುವುದೇ ಕುಂಭಕವೆನಿಪದು, ಬಿಡುವುದೇ ರೇಚಕವೆನಿಪದು, ನಾಸಕಾಗ್ರದ ಎಡೆಯಳು ಉಚ್ಚರಿಸುವ ಮರುತನ ಅಂತ ಹೇಳಿದ. ಮರುತ ಅಂದ್ರೆ ವಾಯು. ನಾಸಿಕದ ಎಡಬಲ ರಂಧ್ರಗಳಲ್ಲಿ ಸಂಚಾರ ಮಾಡ್ತದ ನೋಡ್ರಿ ವಾಯು. ಎಡ ಮತ್ತು ಬಲ. ನಾಸಿಕ ಅಂದ್ರೆ ಮೂಗು. ಈ ರೀತಿ ಕ್ರಮದಿಂದ ಅದೇ ತಡೆಯೋದು, ಅಲ್ಲಿ ನಿಲ್ಲಿಸಿ ಬಿಡುವುದು, ಹೀಗೆ ಮಾಡುವುದು ಅದು ಮಾತ್ರೆಯ ಪ್ರಕಾರ ಅಂತ ಹೇಳಿದ್ರು. ನಾಸಕಾಗ್ರ ತುದಿಯಲ್ಲೇ ನಡೀತಾವ ಕಾರ್ಯವು. ಮತ್ತೆ ಎಷ್ಟು ತಡಿತಿದ್ದಿ ಎಷ್ಟು ಬಿಡುತ್ತಿದ್ದಿ ಅನ್ನೋದಕ್ಕೂ ಕೂಡ ಮಹಾತ್ಮರು ಅಲ್ಲೆಲ್ಲಿ ಹೇಳ್ಯಾರ. ಅದು ಒಳಗಡೆ ಎಷ್ಟು ಪ್ರಮಾಣ ಅದನ್ನು ಎಳೆಯಬೇಕಾಗ್ತದ, ಬಿಡುವ ಎಷ್ಟು ಪ್ರಮಾಣ ಅಂತ ಅದ. 12 ಅಂಗುಲ 16 ಅಂಗುಲ ಅಂತ. ಹೊರಗಡೆ ವಾಯುವಿನ ಸಂಚಾರ ಬಿಟ್ಟಾಗ 16 ಅಂಗುಲಕ್ಕಿಂತ ಜಾಸ್ತಿ ಹೋತಿತ್ತು ಅಂದ್ರೆ ಸಮೀಪ ಬಂದದಂತ. ಒಳಗಡೆ ಜಗ್ಗಿದಾಗ 12 ಅಂಗುಲ ಅಲ್ಲಿಗೆ, ಅದಕ್ಕಿಂತ ದಾಟಿ ಹೋಗುವುದಲ್ಲ. ಅಲ್ಲಿಂದ ಮುಂದೆ ಇನ್ನೊಂದಾದಲ್ಲ. ಅವು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಅಲ್ಲಿ ಹೋಗಿ ನಿಲ್ಲಿಸ್ಬಿಡ್ತದ. ರೈಲ್ವೆ ಸ್ಟೇಷನ್ ಹೋಗಿ ಬರ್ತಾವ. ಇಂಜನ್ ಇಲ್ಲಿವರೆಗೆ ಈ ಸ್ಟೇಷನ್ ವರೆಗೆ ಅಂತ ಹೇಳ್ತದ, ಅಲ್ಲಿ ಬಿಡ್ತದ. ಮತ್ತೆ ಇನ್ನೊಂದು ಇಂಜನ್ ಬಂದು ಅಲ್ಲಿ ಮುಂದೆ ತಗೊಂಡು ಹೋಗ್ತದ. ಅದ್ರಾಗ ಮುಖ್ಯವಾದದ್ದು ಇದು ಅಲ್ಲಿ ಬಿಟ್ಟಾಗ ಅಲ್ಲಿಂದ ಅದು ಜಂಕ್ಷನ್. ಅದು ಹೃದಯ ಕಮಲ ಜಂಕ್ಷನ್. ಅದು ಎಲ್ಲಿ 12 ಅಂಗುಲ. ಆ ಜಂಕ್ಷನ್ ನಿಂದ ಏನಾಗ್ತಾವ, ದಾರಿ ಬೇರೆ ಬೇರೆ ಆಗ್ತಾವ. ಬೇರೆ ಬೇರೆ ಆದಾಗ ರೈಲಿಗೆ ಒಂದೊಂದು ಹೆಸರು ಬೇರೆ ನೋಡು. ಉದ್ಯಾನ ಎಕ್ಸ್ಪ್ರೆಸ್ ಅಂತ ಆದ, ಬಸವ ಎಕ್ಸ್ಪ್ರೆಸ್ ಅಂತ ಆದ. ಅನಂತ ಗಾಡಿಗಳಿಗೆ ಅನಂತ ಹೆಸರುಗಳಾವ. ಯಾಕಂದ್ರೆ ಅವ್ರ ದಾರಿ ಬದಲಾವಣೆ ಆದಂಗೆಲ್ಲ ಆಯಾ ರೈಲಿಗೆ ಒಂದೊಂದು ಹೆಸರು ಬಂದವಿಲ್ಲ. ಅದ್ರಂಗ ಇಲ್ಲಿ ಅಲ್ಲಿ ಜಂಕ್ಷನ್ ನಿಂದ ದಾರಿ ಬೇರೆ ಬೇರೆ ಆಗ್ತಾವ. ಪ್ರಾಣದ ದಾರಿ ಬೇರೆ, ಅಪಾನವಾಯು, ಉದಾನ, ಸಮಾನ, ಇವೆಲ್ಲ ಕೂರ್ವ, ಕುಕರ, ದೇವದತ್ತ, ಧನಂಜಯ ಇವೆಲ್ಲ ಏನ್ ಮಾಡ್ತಾವ, ಅದ್ರಾಗ ಒಂದೊಂದು ತಗೊಂಡು ಹೋಗಿಬಿಡ್ತಾವ ನೋಡ್ರಿ. ಹೋಗಿ ಅವು ಕೆಲಸ ಮಾಡ್ತಾವ. ನಾವು ಅನುಭವಕ್ಕೆ ಬರೋಕಲ್ಲ. ಅಂದ್ರೆ ಇಷ್ಟು ವ್ಯವಸ್ಥಿತವಾಗಿ ಭಗವಂತ ಹೆಂಗ್ ಮಾಡ್ಯಾನ ಅಂತ ಒಳಗ ಅದನ್ನ ವಿಚಾರ ಮಾಡ್ಬೇಕಲ್ಲ. ಹಾಗಾಗಿ ವನಿತೆ ಕೇಳು ಈರಾರು ಲಘುವೆನಿಸುವ ಅಕ್ಕರವನು ನಾಲಿಗೆಗಳು ಉಚ್ಚರಿಪಬೇಡೆ ಎನಿಪದು ಮಾತ್ರೇ ತದ್ಗಣನೆಯಿಂದೇ ಎವೆಯಾಡಲು ಅನಿತು ವೇಳೆಗಳು ಮಾತ್ರ ಎನಿಪದು. ಕೇಳಿದ್ರೆ ಜೋಡ್ ಹಬ್ಬ ಅಂತಾವ, ಮಾಡಕ್ ಹೋದ್ರೆ ಗದಿ ದೂರ ಅದ.
ಇಲ್ಲಿ ವನಿತೆ ಅಂದ್ರೆ ಹೇ ಸ್ತ್ರೀಳಾದ ಮೈತ್ರಿ ಕೇಳು, ಈರಾರು ಅಂದ್ರೆ ಎರಡಾರು ಅಂತ ಅರ್ಥ. ಈರಾರು, 6 12, 6 ಆದ್ರೆ ಬೇರೆ ಅರ್ಥ. ಮತ್ತೆ 6 6 12, ಈರು 6 2 6 ಕೂಡಿಸಿ 12 ಅಂತ. ಈ ಲಘುವೆನಿಪ ಅಂದ್ರೆ ದೀರ್ಘ ಅನುಸ್ವರ ಬಿಂದು ದ್ವಿತ್ ಅಕ್ಷರಗಳಲ್ಲಿರುವಂತ ಅಕ್ಷರಗಳು ಲಘುವೆನಿಪವು. ಬಹಳ ಸರಳ, ದೀರ್ಘ ಅಕ್ಷರ ಇರಬಾರ್ದು. ಆ ಅಕ್ಷರಗಳನ್ನ ನಾಲಿಗೆಯಲ್ಲಿ ಉಚ್ಚರಿಸುವ ಕಾಲದಲ್ಲಿ ಅದಕ್ಕೆ ಮಾತ್ರೆ ಅಂತ 12. ಅದು ಹೇಳಿಲ್ಲ, 1.5 ಸೆಕೆಂಡ್ ಅಂತ ಒಂದು ಮಾತ್ರೆ. ಅದು ಆ ಲೆಕ್ಕದಿಂದಲೇ ನುಡಿಯಲಾಗಿ ಲೆಕ್ಕ ಮಾಡ್ಕೊಂತಿರ್ಬೇಕಲ್ಲ. ಮತ್ತೆ ಅನಿತು ವೇಳೆಯಳು ಅದಕ್ಕೆ ಮಾತ್ರೆ ಅಂದ್ರು. ಮತ್ತೆ ನೀನು ಮಾಡಿದಿ ಅಂದಿ ಲೆಕ್ಕ ಮಾಡ್ಲಂದ್ರೆ ಅದು ತಪ್ಪೆ, ಲೆಕ್ಕ ಇರ್ಬೇಕಲ್ಲ. ಹೀಗೆ ಛಂದಸ್ಸು ಶಾಸ್ತ್ರದ ಪ್ರಕಾರ ಹೇಳಿದಂತ ಬೆಸ ಅಕ್ಷರಗಳು ಲಘು ಅಕ್ಷರಗಳು ಅಂತ ಏನ್ ಮಾಡ್ಯಾರ, ಅವುಗಳನ್ನ 12 ಪರ್ಯಂತರ ಗಣನೆ ಮಾಡಿದರೆ ಎಷ್ಟು ಕಾಲವಾಗುತ್ತದೆ ಅಷ್ಟು ಕಾಲಕ್ಕ ಮಾತ್ರೆ ಅಂದೊಂದು ನನ್ ಕಾಂತೋ ಟೈಮ್ ಹಿಡಿಬೇಕು. ಎಷ್ಟು ನಿಮಿಷ ಆಯ್ತು? 1/2 ಸೆಕೆಂಡ್ ಆಯ್ತು, ಇನ್ನೂ ಅದು ಕಡಿಮೆ ಆಯ್ತು. ಅಷ್ಟೇ ಸಮಯ ತನ ನೀನು ಮಾಡಬೇಕು ಸಾಧನ. ಹೀಗೆ ಸಮಯ ಬಿಡಬಾರದು. ಮುಂದೆ 12 ಚೆವಿಸು ಚೆತ್ತಿ ಸಂಗಳನ್ನೆನಿಸುವ ಮಾತ್ರೆಯೊಡಗೂಡಿ ಮಂದ ಮಧ್ಯ ಉತ್ತಮೋ ಎಂದು ಪ್ರಾಣಾಯಾಮದಿಂದ ಇರ್ಪದು 3 ತೆರನಾಗಿ. ಮಂದ ಮಧ್ಯ ಉತ್ತಮ ಅವನ 12, ಚೆವಿಸ್ ಅಂದ್ರೆ 24, ಚೆತ್ತೀಸ್ ಅಂದ್ರೆ 36. ಇವುಗಳ ಮಾತ್ರೆಗೂಡಿ ಮಂದ ಮಧ್ಯಮ ಉತ್ತಮ ಯಾವ್ಯಾವ 12 ಯಾರು ಮಾಡಬೇಕು, 24 ಮಾತ್ರೆ ಯಾರು, 36 ಮಾತ್ರೆಯಂತೆ 3 ಪ್ರಕಾರ ಆಗಿ ಇದೆ ನೋಡು ಅಂತ ಹೇಳಿದ್ರು ಅವರು. ಮತ್ತೆ ಪ್ರಾಣವಾಯುವನ್ನು ಎಲ್ಲಿ ನಿಲ್ಲಿಸ್ಬೇಕು, ತಗೊಂಡೋಗಿ ಎಲ್ಲಿ ಬೇಕಲ್ಲಿ ನಿಂತಂದ್ರೆ ಇನ್ನೊಂದು ರೈಲು ಬರ್ತದ, ಗುದ್ದಿ ಬಿಡ್ತದ. ಹೌದಲ್ಲ? ಅದಕ್ಕೆ ಇಂತಲ್ಲೇ ಅಂತ ನಿರ್ಣಯ ಮಾಡ್ತಾರೆ, ಅದು ಕೊಟ್ಟಿರ್ತಾರೆ ಸಿಂಬಲ್, ಇಂತಲ್ಲೇ ನಿಲ್ಲಿಸ್ಬೇಕು. ಯಾಕೆ ಕ್ರಾಸಿಂಗ್ ಇದ್ದಾಗ ಅಲ್ಲೇ ನಿಲ್ಲಿಸ್ಬೇಕು, ಎಲ್ಲಿ ಬೇಕಲ್ಲಿ ನಿಲ್ಸಂಗಿಲ್ಲ. ಅದಕ್ಕೆ ಪ್ರಾಣಾಯಾಮನ ಎಲ್ಲಿ ನಿಲ್ಲಿಸ್ತಿ, ಅದಕ್ಕೆ ಹೇಳ್ಯಾರ ಮಾತು. ನಿಲಿಪದು ನಾಭಿ ಹೃದಯ ಕಂಠವೆನಿಪಡೆ ಒಳಗೆ ಹಸು ದೃಢತರಮಾಗಿ ತಿಳಿಯಲು ಉತ್ತಮ ಮಧ್ಯಮ ಅಧಮ ಕ್ರಮದೋಳ್ ಅಳವಟ್ಟು ಮಾತ್ರಾನು ವಿಧಿಯಿಂದೆ. ಇವನು ಮಧ್ಯ ಕನಿಷ್ಠ ಉತ್ತಮ ಅಂದ್ರಲ್ಲ, ಕನಿಷ್ಠ ಅಧಿಕಾರಿ ಎಲ್ಲಿ ನಿಲ್ಲಿಸ್ಬೇಕು, ಪ್ಯಾಸೆಂಜರ್ ಎಲ್ಲಿ ನಿಲ್ಲಿಸ್ಬೇಕು, ಹೌದಲ್ಲ? ಎಕ್ಸ್ಪ್ರೆಸ್ ಕೆಲವು ಕಡೆ, ಮತ್ತೆ ಇನ್ನೊಂದು ರಾಜನಗರ ಎಕ್ಸ್ಪ್ರೆಸ್ ಅವು ಜಿಲ್ಲಾಕ್ ಹೊಂದಿರ್ತಾವ. ಎಲ್ಲ ಸ್ಟೇಷನ್ ನಿಂದಂಗಿಲ್ಲ ಅವು. ಯಾಕಂದ್ರೆ ಇವು ಕನಿಷ್ಠ ಮಧ್ಯಮ ಉತ್ತಮ ರೈಲ್ ಇದ್ದಂಗೆ ಇವು ಅವಾಗನ ಮುಟ್ಲಿ. ಗೂಡ್ಸು 2 ದಿನ ನಿಂತಿರ್ತಾವ ಒಂದೊಂದು ಹಳ್ಳಿಯಲ್ಲಿ. ಹಂಗ ರಾಜಧಾನಿ ಎಕ್ಸ್ಪ್ರೆಸ್ ನಿಲ್ತವೆ. ರಾಜಧಾನಿ ಎಕ್ಸ್ಪ್ರೆಸ್ ಅಂದ್ರೆ ಎಲ್ಲಿ ನಿಲ್ಬೇಕು ಅಲ್ಲೇ ನಿಲ್ಬೇಕು, ಉತ್ತಮ ಎಲ್ಲಿ ನಿಲ್ಲಿಸ್ಬೇಕು ಅಲ್ಲೇ ನಿಲ್ಲಿಸ್ಬೇಕು, ಮಧ್ಯಮ ಎಲ್ಲಿ ನಿಲ್ಬೇಕು ಅಲ್ಲಿಗೆ ಸ್ಟೇಷನ್ ಕೊಟ್ಟರ ಅವರು. ಕನಿಷ್ಠ ಅಧಿಕಾರಿ ಎಲ್ಲಿ ಅಂದ್ರೆ ಎಲ್ಲಿ ಬೇಕಲ್ಲಿ ಅಂತ. ಹೀಗೆ 36 ಮಾತ್ರೆ 24 12 ಮಾತ್ರೆ ಅಂತ ಹೇಳಿದ್ರಲ್ಲ, ಮೇಲೆ ಹೇಳಿದ ಪ್ರಕಾರ ಏನಂತ ಹೇಳಿದ್ರು, ನಾಭಿ ಹೃದಯ ಕಂಠ ಅಂತ. ನಾಭಿ ಹೃದಯ ಕಂಠ ಇವು 3 ಪ್ರಕಾರವಾಗಿ ಅವನು ಮಾತ್ರಾನುವಿಧಿಯಿಂದ ನಾಭಿ ಅಂದ್ರೆ ಹೊಕ್ಕಳದಲ್ಲಿ
ಹೃದಯ ಅಂದರೆ ಹೃದಯ ಸ್ಥಾನದಲ್ಲಿ, ಕಂಠ ಅಂದರೆ ಕುತ್ತಿಗೆಯಲ್ಲಿ. ಈ ಜಾಗದಲ್ಲೇ ನಿಲ್ಲಬೇಕು ನೋಡಿ ಹೋಗಿ. ಕನಿಷ್ಠ, ಮಧ್ಯಮ, ಉತ್ತಮ. ಕನಿಷ್ಠ ಅಂದ್ರೆ ಇಲ್ಲೇ, ಮಧ್ಯಮ ಅಂದ್ರೆ ಇಲ್ಲಿ, ಅವನು ಅಲ್ಲಿ ಹೋಗ್ತಾನ ನೋಡಿ ನಾವಿತಾನ. ಅಲ್ಲಿ ನಾವೇ ಹೋದಾಗ ಅದೇನಾಗ್ತದೆ, ಎದ್ದೇಳ್ತದ ಹಿಂದೆ ಹೇಳಿದ್ದೆಲ್ಲ. ಹಾಗೆ ತನ್ನ ಅಧಿಕಾರಕ್ಕನುಗುಣವಾಗಿ ನಾಭಿ, ಹೃದಯ, ಕಂಠಗಳೆಂಬ 3 ಸ್ಥಳಗಳಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸುವುದಕ್ಕೆ ಅಭ್ಯಾಸ ಮಾಡಬೇಕಾಗ್ತದೆ. ಅವೆಲ್ಲ ಯೋಗದ ಸಾಧಕರಿಗೆ ಹೇಳ್ತಕ್ಕಂಥ ಮಾತು. ಕಾರಣ ತಿಳಿ ನಾಭಿ ಕಂದವೇ ಮನೆಯಾಗಿ ನಾಸಕ ಅಗ್ರದಳು ಸುಳಿಯುವ ಅನಿಲಗತಿ, ಅದು ಒಳ ಹೋಗುವುದು ಉಪಾನವೆನಿಪದು, ಪರಮಡಲು ಎಲೆನೀರೇ ಪ್ರಾಣವೆನಿಸುತ್ತಿರ್ಕೋ ಅಂದ್ ನೋಡ್ರಿ. ನಾ ಮೊದಲು ಹೇಳಿದ್ನ, ಅಲ್ಲಿಂದ ಕೆಳಗೆ ಹೋದಾಗ ಹಂಗ ಬಂತ ಹೆಸರು, ಮೇಲೆ ಬಂದಾಗ ಹಿಂಗ ಬಂತು. ಹೀಗೆ ನಾಭಿ ಸ್ಥಳದಲ್ಲಿ ತಾನು ವಾಸ ಮಾಡಿಕೊಂಡಿರುತ್ತದೆ. ಒಳಗೆ ಪ್ರವೇಶ ಮಾಡಿದರೆ ಅಪಾನವೆಂದು, ಹೊರಗೆ ಗಮನ ಮಾಡಿದರೆ ಪ್ರಾಣವೆಂದು. ಈ ಕಡೆ ಒಂದೇ ಟ್ರೈನ್ ಹೋಗ್ತಿತ್ತು ಮೊದಲು, ಆ ಕಡೆ ಹರಿಹರ ಎಕ್ಸ್ಪ್ರೆಸ್ ಅಂತಿದ್ರು. ಯಾವುದು ಹೋಗ್ತಿದ್ದಲ್ಲಿ ಮೊದಲು ಸೊಲ್ಲಾಪುರ ಕಡೆ, ಬೆಳಗಾವಿ ದಾಟಿ ಹೋಗ್ತಿತ್ತು ನೋಡ್ರಿ ಟ್ರೈನ್. ಹರಿಪ್ರಿಯ, ಆ ಕಡೆಯಿಂದ ಬರಾಗ ಹರಿಪ್ರಿಯ, ಇಲ್ಲಿ ಬರದಾಗ ಅದೇ ಟ್ರೈನಿಗೆ ಹೆಸರು ಬೇರೆ ಆಯ್ತೈತಿ. ಹಿಂಗ ಕೆಳಗೆ ಹೋಯಿತು ಒಂದ ಮನೆ ಆಯ್ತು, ಮ್ಯಾಗ ಬಂದ್ರು ಒಂದ್ ಹೆಸರು ಬಂತು. ಹೀಗೆ ಅಲ್ಲಿ ವಿಚಾರ ಮಾಡಿದಾಗ ಪ್ರಾಣವಾಯುವೆಂದು ಹೇಳಿಸಿಕೊಳ್ಳುವುದು. ಎಡದಲ್ಲಿ ಪೂರಿಸಿ ನಿಂದೊಡೆ, ಮತ್ತೆ ಹೋಗಾಗೆ ಹೆಂಗ್ ಹೋಗ್ಬೇಕು, ಬರಾಗೆ ಹೆಂಗ್ ಬರ್ಬೇಕಂತ ದಾರಿ ತೋರ್ಸ. ಯಾಕಂದ್ರೆ ಇದು ಟ್ರೈನು ಈ ಕಡೆ ಹೊಂಟಾಗಲ್ಲಿ ಪ್ಲಾಟ್ಫಾರ್ಮ್ ಎಲ್ಲಿ ಬರಬೇಕು, ಬರಾಗ ಯಾವ ಪ್ಲಾಟ್ಫಾರ್ಮ್ ಬರ್ಬೇಕಂತ ಸಿಗ್ನಲ್ ಇರ್ತಾವ. ಬರಾಗ ಹಿಂಗೆ ಬಂದಿನಿ, ಹೋಗಾಗ ಹಂಗೆ ಹೋಗ್ಬೇಕಂದ್ರೆ ಆಗೋದಿಲ್ಲ ಅದು ಕೆಲಸ. ಎಲ್ಲಿ ಹೋಗಾಗ ಎಲ್ಲಿರ್ಬೇಕು, ಬರಾಗ ಎಲ್ಲಿ ಇರ್ಬೇಕು. ಅದಕ್ಕೆ ಅದನ್ನು ಹೇಳಕತ್ತಾರ ಮಹಾತ್ಮರಲ್ಲಿ. ಎಡದಲ್ಲಿ ಪೂರಿಸಿ ನಿಂದೊಡೆ, ಬಲದಲ್ಲಿ ಬಿಡುವುದು. ಒಳಗ ತಾಗ ಎಡದಲ್ಲಿ ತಗೊಂಡು ಈ ಕಡೆ ತಗೊಂಡ್ರೆ ಈ ಕಡೆ ಬಿಡಂಗಿಲ್ಲ, ಬಲಗಡೆ ಬಿಡ್ಬೇಕು. ಬಲಗಡೆ ತಗೊಂಡಾಗ ಎಡಗಡೆ ಬಿಡಬೇಕು. ಅದಕ್ಕೆ ಬಲದಲ್ಲಿ ಪೂರಿಸಿ ಎಡದಲ್ಲಿ ರೇಚಿಸುವುದು ಕುಂಭಕದೊಳು, ಉರೇ ತಡೆಯುವುದು ರೂಢವಾಗಿ ಪವನನ ಅಂತ ಹೇಳಿ ಇಲ್ಲಿ 2 ಹೃದಯ ಸ್ಥಾನದಲ್ಲಿ ನಿಲ್ಲಿಸೋದು. ಇವು ಇಡೋದು ಬಿಡೋದಾಯ್ತಲ್ಲ, ಹೋಗೋದು ಬರೋದು ಪ್ಲಾಟ್ಫಾರ್ಮ್ ಮೇಲೆ, ನಿಂದ್ರದು ಜಂಕ್ಷನ್ ಅಲ್ಲ, ಅದು ಹೃದಯ ಸ್ಥಾನವೇ ಜಂಕ್ಷನ್ ಅಲ್ಲ, ಅಲ್ಲೇ ನಿಂತ್ಬಿಡೋದು. ಹೀಗೆ ಗಮನವಿಲ್ಲದಂತೆ ನಿರೋಧಿಸಬೇಕೆಂಬ ಭಾವವು ಉಂಟು. ಅಲ್ಲಿ ನಿಂತದ್ದು ಕೂಡ ನಮಗ ಗಮನಕ್ಕೆ ಬರಬಾರ್ದು. ಆ ರೀತಿ ಮಾಡ್ಬೇಕಂತ ಇಲ್ಲಿ ಬರೀಲಿಕ್ಕತ್ತಾರ. ಹೀಗೆ ಮಹಾತ್ಮರು ಅನಂತ ರೀತಿ ನೆನೆಯುವುದು ಪ್ರಣವ ಅಂಗವೆನಿಸ ಅಕ್ಕರ 3 ಅನಿಲನ ಪೂರಕಾದಿಗಳನ್ನು ಅನುಗೊಳಿಸುವ ಕಾಲದೊಳು ಪರಿಬಿಡದೆಪ್ಪ ಅನುನಯದಿಂದ ಅಂಬುಜಾನನೆಯಂತ ಕಮಲದಂತ ಮುಖವುಳ್ಳ ಮೈತ್ರೆ. ಇಲ್ಲಿ ಏನು ಮಾಡು, ವಾಯುವಿನ ಪೂರಕ ಕುಂಭಕ ರೇಚಕ ಅಂತ ಏನಿಲ್ಲ, ಅವನನ್ನ ಕ್ರಮದಳು ಕಾಲ ಅಭ್ಯಾಸ ಮಾಡುವಾಗ ಪ್ರಣವಾಂಗವೆನಿಸುವ, ಅದಕ್ಕೆ ಏನು ಅಂಗಗಳು ಅಂದ್ರೆ ಓಂಕಾರದ ಅವಯವಗಳೆಂದೇ. ಅವು ಓಂಕಾರದ ಅವಯವಗಳು. ಅಲ್ಲಿ ಅಕಾರ, ಉಕಾರ, ಮಕಾರ
ಮತ್ತೆ ಅನಂತ ರೀತಿ ಹಿಂದೆ ಹೋದುವಲ್ಲ, ಪ್ರಣವದ ಅರ್ಥವನ್ನೇ ಹೇಳಿವಲ್ಲ, ಅದರಲ್ಲಿ ಏನಾಗ್ತದಂದ್ರೆ ಪಂಚಾಕ್ಷರ ಅಂಗಗಳವು, ಮತ್ತೆ ಅವನ್ನೇ ನೋಡಿಬೇಕು ಅಲ್ಲಿ. ಮತ್ತೆ ಅನುನಯದಿಂದ ಸಂತೋಷದಿಂದ ಸ್ವೀಕಾರ ಮಾಡಿ ತಪ್ಪದೆ ನೆನೆಯಬೇಕು ಅಂದ್ರೆ ಸ್ಮರಣೆ ಇರಬೇಕು. ಯಾವ್ದಂತ ಮಾಡ್ತಪ್ಪೀಗ ಎಷ್ಟು ಕಾರ್ಯ ನೋಡಲ್ಲಿ. ಮತ್ತೆ 16 ದಿವಸ ಇಂತು ಎಸಗಲ್ಕೆ, ಬಹಳ ದಿನ ಬೇಡ ಅಂದ್ರ ಅವರು 16 ದಿನ ಇಂತು ಎಸಗಲ್ಕೆ ಸೌಖ್ಯ ಸಂಪದ ಹಾಗೂ ಬಳಿಕ 1 ಮಾಸಕ್ಕೆ ಪುದಿದ ಪಾಪ ಕ್ಷಯಬಹುದು. ಅಸುರೋಧನ ಅದರಿಂದ ಯೋಗಿಗೆ ಕರ್ಣೀಯ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಈ ಪ್ರಕಾರ ಪ್ರಾಣಾಯಾಮವನ್ನ 16 ದಿವಸ ಮಾಡಿದ್ರೆ ಸುಖ ಸಂಪತ್ತು ಪ್ರಾಪ್ತ ಆಗ್ತಾವ. 1 ತಿಂಗಳ ಪರ್ಯಂತ ಮಾಡಿದರೆ ಅವನು ಮಾಡಿದ ಪಾಪೆಲ್ಲ ನಿವೃತ್ತಿ ಆಗ್ತದ. ಆದ್ದರಿಂದ ಸಾಧಕ ಯೋಗಿ ಅವಶ್ಯವಾಗಿ ಏನು ಮಾಡಬೇಕು ಅಂದ್ರೆ ತನ್ನ ಸುಖ ಸಂಪತ್ತು ಪ್ರಾಪ್ತಿಗಾಗಿ ಮತ್ತು ತಾನು ಮಾಡಿದ ಪಾಪಗಳ ನಿವೃತ್ತಿಗಾಗಿ ಪ್ರಾಣಾಯಾಮವನ್ನ ಮಾಡಲಿಕ್ಕೆ ಯೋಗ್ಯ ನೋಡಪ್ಪ ಅಂದ್ರು. ಕಡೆಕಾಯಿ ಬಿಟ್ರು ಅವ್ರು ಯೋಗ ಹೇಳೋರು. ಯೋಗ ಬೇಕಾದ್ರೆ ಪ್ರಾಣಾಯಾಮ ಮಾಡು, ಮೋಕ್ಷ ಬೇಕಾದ್ರೆ ಮಾಡು ಅಂತ ಹೇಳಿದ್ರೆ, ಮತ್ತೆ ಮೋಕ್ಷ ಬೇಕಾದ್ರೆ ಬಿಡು ಅಂತ ಹೇಳಿದಂಗೆ ಆಯ್ತಾರೆ. ಹೇಳ್ಬೇಕು ಬಾಯ್ತಾರದು. ತಾತ ಹೇಳ್ತೀನಲ್ಲ, 2 ಹೆಂಡ್ರದಂತ ರಾಯಚೂರಾಗ ತಾತ ನೋಡಿದ್ದು ಹೇಳಿದ್ ನೋಡುದು ಯಜಮಾನ. ಅವರು ಶಟ್ರ ತಮ್ಮ, ಅವ್ರ ಮನೆ ಬತ್ತಾಗ ಬಾಡಿಗೆ ಇದ್ದೀವಿ ನಾವು. 2 ಹೆಂಡ್ರಿದ್ರು, ಹೊರಗ ಹೋಗ್ತಿದ್ವಿ, ಜೊತೆಗೆ ಬರ್ತದ ಪ್ರೇಮ ಮನುಷ್ಯ. ನಾನು ಅವಾಗ ಕೇಳ್ತಿದ್ದೆ, ಅಲ್ಲಪ್ಪ 2 ಹೆಂಡ್ರು ಮತ್ತೆ ಇದಾಗ ಯಾರು ಬೇಸು ಅಂತ ಕೇಳಿದ್ರೆ ಸಣ್ಣಕನೇ ಬೇಸು ಅಂದಂತ. ಸಣ್ಣಕನೇ ಬೇಸು ಅಂದ್ರೆ ದೊಡ್ಡಾಕಿ ಸುಮಾರು ಅಂತ ಮತ್ತೆ ಬೇರೆ ಹೇಳ್ಬೇಕನ್ನತ. ಅದ ಹೇಳಿದ ಪ್ರಶ್ನೆಯಲ್ಲೇ ಅಡಿಗಿರ್ತಾವ ಉತ್ತರ ಅಂತ ಶಾಸ್ತ್ರ ದೃಷ್ಟಿಯಿಂದ ಹೇಳ್ತಿದ್ರು ಅವ್ರು, ಸುಮ್ಮನೆ ಅಲ್ಲ. ಅದಕ್ಕೆ ಇದು ಮಾಡು ಅಂತಂದ್ರೆ ಇದು ಬಿಡು ಅಂತ ಅರ್ಥ. ಮತ್ತೆ ಅದು ಮಾಡು ಅಂದ್ರೆ ಇದು ಬಿಡು, ಇದು ಬಿಡು ಅಂದ್ರೆ ಅದು ಮಾಡಂತ ಅರ್ಥ. ಅದಕ್ಕೆ ಸುಖ ಸಂಪತ್ತು ಬೇಕಾಗಿತ್ತು, ಪಾಪಕ್ಷಯ ಬೇಕಾಗಿದ್ರೆ ಮಾಡು, ಮೋಕ್ಷ ಬೇಕಾಗಿದ್ರೆ ಜ್ಞಾನಕ್ಕೆ ಹೋಗೋದು. ಹೀಗೆ ಯಮಾದಿಯಾದ 4 ಬಾಹ್ಯವೆನಿಸುವ ಈ ಕ್ರಮದಿಂದ ಅವನು ಮಾಡೇ ಮತಿಶುದ್ಧಿ ಸಮರಿಪದು. ಮತ್ತೆ ಮತಿಶುದ್ಧಿ ಪ್ರಾಪ್ತಿಯಾಗುವುದು ಅಂದ್ರು. ಅದರಿಂದ ನಿಜಬೋಧೆ ದೃಢಬಹುದು. ಅಮಲೇಂದುವದನೆ ನಂಬಿದು ಸತ್ಯ ಅಂದ್ರು. ಪರಿಶುದ್ಧವಾದಂತ ಕಲಂಕರಹಿತನಾದಂತ ಚಂದ್ರನ ಮುಖವುಳ್ಳಂತ ಮೈತ್ರೆ, ಈಗ ನಾನು ಹೇಳಿದ್ದನ್ನು ನೀನು ಕೇಳು. ಅನಂತರ ಏನಾಗ್ತದ ಅಂದ್ರೆ ಆವಾಗ ನಿನ್ನ ಗುರುವಿನ ಕಡೆ ಕಳಿಸ್ತದ. ಆವಾಗ ಕಳಿಸ್ತದ. ಆಗ ಗುರುಮುಖದಿಂದ ಶ್ರವಣ ಮಾಡಿದ ಕೂಡಲೇ ಸ್ವರೂಪಸ್ಥರ ಆಗ್ತದ ಅಂತ ಹೇಳಿದ್ರು ಅವರು. ಆವಾಗ ಮೊದಲು ಮಾಡಿದ್ರೆ ಆಗ್ಲಿಲ್ಲಲ್ಲ, ಮೊದಲೇ ಹೇಳಿವಲ್ಲ. ಯಾಕೆ ಆಗ್ಲಿಲ್ಲ ಅಂದ್ರೆ ಕಾರಣ ಕಂಡು ಇದನ್ನು ಮಾಡಿಕಂತ ಬಾ ಅಂತ ಹೇಳಿದ್ರು ಅವ್ರು. ಕೈ ಬಿಡಕ್ ಬರಂಗಿಲ್ಲ, ಪ್ರೇಮದಿಂದ ಪೇಳುವುದು ಗುರುವರಂತಾರ ಅವರು. ಶಿಷ್ಯರಾದವ್ರು ಎಲ್ಲರೂ ಒಂದಿನ ಮನೆ ಇರಂಗಿಲ್ಲ. ಅದಕ್ಕಾಗಿ ಅವ್ರನ್ನ ಕೈ ಬಿಡಬಾರದೆಂಬ ಉದ್ದೇಶಕ್ಕಾಗಿ ಅಲ್ಲಿ ಹೇಳಿದಂತೆ ನೀವು ಅರ್ಥ ಮಾಡಬೇಕು, ನಾವು ಅರ್ಥ ಮಾಡಬೇಕು. ಅದರಿಂದ ಈ 4 ಅಂಗಗಳನ್ನು ಪ್ರಥಮದಲ್ಲಿ ಅಭ್ಯಾಸ ಮಾಡತಕ್ಕದ್ದು ಅಂತ ಇಲ್ಲಿ ಹೇಳ್ತಾ. ಈ ರೀತಿ ಅಭ್ಯಾಸವನ್ನು ನೀ ಮಾಡು. ಆದರೆ ನಿಜವಾದ ಪ್ರಾಣಾಯಾಮ ಯಾವುದು ಅಂತ ವಿಚಾರ ಮಾಡಬೇಕಲ್ಲ. ನಿಜವಾದ ಪ್ರಾಣಾಯಾಮ ಯಾವಾಗ ಆತಂದ್ರೆ ಇದು ಒಳಗೆ ಇಳಿದು
ಬಳಿಕ ಒಳಗೆ ಬಂದದ್ದನ್ನು ತಡೆದನ್ನು ಬಿಡೋದು. ಅದಕ್ಕೆ ಅಕ್ಷರ, ಮಾತ್ರೆ, ಮಂತ್ರ, ಗುರುಧ್ಯಾನ, ನಿಶ್ಚಿಂತ, ಸಂತೋಷ ಇವೆಲ್ಲ ಕೂಡೀಕರಿಸಿ ಆಗಬೇಕು. ಆದರೆ ಇಲ್ಲಿ ಆ ಮಂತ್ರಗಳು ಉಚ್ಚರಿಸುವಾಗ ಮಂತ್ರಗಳ ಮೇಲೆ ಕೇಂದ್ರೀಕರಿಸ್ಬೇಕು ನಮ್ಮ ಬುದ್ಧಿ. ಮಂತ್ರಗಳ ಕಡೆ ಹೋಗ್ಬೇಕು. ಮಾಡುವಾಗ ಅದೊಂದೇ ಮಾಡುವಾಗ ನಮಗೆ ಕೇಂದ್ರೀಕೃತ ಆಗವಲ್ವು. ಇಷ್ಟೆಲ್ಲ ಹಿಡಿದಾಗ ಯಾವಾಗ ಆಗ್ತದ ಮಂತ್ರದ ಅಕ್ಷರಗಳ ಮೇಲೆ ಕೇಂದ್ರೀಕರಿಸಿ ಆ ಮಂತ್ರದ ಅರ್ಥವನ್ನ ನಮ್ಮ ಭಾವನೆಗೆ ಬರಬೇಕು. ಅರ್ಥ ಬರಬೇಕು, ಮಂತ್ರ ಬರೋದಲ್ಲ. ಬಂದು ಇದಕ್ಕೆ ಅನಂತ 7 ಪ್ರಕಾರ ಪ್ರಾಣಾಯಾಮಗಳಲ್ಲಿ ಇದಕ್ಕೆ ಕೊನೆಗೆ ಸಗರ್ಭ ಪ್ರಾಣಾಯಾಮ ಎಂದು ಹೆಸರು ಬಂದದ್ದು. ಇದು ಸಗರ್ಭ. ಇದು ಹೇಗೆ ಮಾಡೋದು ಅಂದ್ರೆ, ಇದನ್ನ ಮುಂದೆ ವೈಚಾರಿಕ ಪ್ರಾಣಾಯಾಮ ಎನ್ನುವುದು ಇನ್ನೊಂದು. ಈ ಸಗರ್ಭ ಪ್ರಾಣಾಯಾಮದಕ್ಕಿಂತ ಅದು ಶ್ರೇಷ್ಠವಾದದ್ದು. ಇದು 7ನೇದು. ಇದು ಹೇಗೆ ಅಂದ್ರೆ, ಇಲ್ಲಿ ಬಾಹ್ಯ ವಿಷಯಗಳು ಕ್ಷಣಿಕ ದುಃಖ, ಬಾಹ್ಯ ವಿಷಯಗಳು ಕ್ಷಣಿಕ ದುಃಖಕ್ಕೆ ಮೂಲ. ಆ ದುಃಖಕ್ಕೆ ಮೂಲವಾಗಿರುವಂತ ಅವುಗಳ ಸಂಘವೇ ರಾಗದ್ವೇಷಾದಿಗಳಿಗೆ ಕಾರಣ ಅಲ್ಲ. ಆ ರಾಗದ್ವೇಷಾದಿಗಳಿಗೆ ಜನನ ಮರಣಕ್ಕೆ ಬೀಜ ಆದವು. ಈ ರಾಗದ್ವೇಷಾದಿಗಳೇ ನನ್ನ ಜನನ ಮರಣಕ್ಕೆ ಬೀಜಾದ. ವಿಷಯಾದಿಗಳು ದುಃಖ ಸ್ವರೂಪವ ಅಂತ ತಿಳಿದು ಆ ವಿಷಯಗಳ ಮೇಲೆ ಮೋಹ ಅಂದ್ರೆ ವ್ಯಾಮೋಹ ಬಿಡುವುದೇ ರೇಚಕ. ನೋಡು, ಇದಕ್ಕೆ ರೇಚಕ. ಹೌದಲ್ಲ? ಇದನ್ನು ಬಿಡೋದು ಹಿಂಗ ತಿಳಿದು ಬಿಡು. ಮಂತ್ರ ಏನ್ ಹೇಳ್ತದೆ ಅದನ್ನ ಹೇಳ್ತಾವ, ಇವು ಬಿಡೋದು. ಮತ್ತೆ ಇಲ್ಲಿ ಪೂರಕ ಯಾವುದು? ಏನ್ ತಗೋ, ಇದನ್ನ ಬಿಟ್ಟ ಮೇಲೆ ಏನ್ ತಗೋಬೇಕು? ವಿಶ್ವದ ಅಸಂಖ್ಯ ತತ್ವಗಳು. ಜಗತ್ತಿನಲ್ಲಿ ಎಷ್ಟು ತತ್ವಗಳಾವಂದ್ರೆ ಅಸಂಖ್ಯ ತತ್ವಗಳಂದ್ರು ಲೆಕ್ಕ ಇಲ್ಲ ಅಂತ. 25 ಬೇರೆ, 36 ಬೇರೆ, 108 ಬೇರೆ, ಇನ್ನೂ ಬೇಕಾದಷ್ಟು ಯೋಗದ ಅಂತರ್ಮುಖವಾದಾಗ ಸಹಸ್ರ ತತ್ವಗಳವ. ಅವೆಲ್ಲ ಎಲ್ಲಾ ತತ್ವಗಳೇನವ ನಾಶ ಆತ ನೋಡ್ರಿ. ಅಲ್ಲ ತತ್ವ, ಭೂತ ತತ್ವಗಳಂತ ಅರ್ಥ ಮಾಡಬೇಕಿಲ್ಲ. ಅವೆಲ್ಲ ನಾಶ ಆತವಿಲ್ಲ. ಕರ್ಮೇಂದ್ರ ನಾಶ, ಜ್ಞಾನೇಂದ್ರ ನಾಶ, ಶರೀರ ನಾಶ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ನಾಶ ಅಂತ ತಿಳಿಯುವುದು. ಹುಟ್ಟದೆ ಸಾಯದೆ ಸರ್ವ ಆಧಾರನಾಗಿ ನಿಂತಿದ್ದಾನೆ ವಿಶ್ವಾತ್ಮ ಪರಮಾತ್ಮ. ಅವನೇ ನಾನು ಅಂತ ಭಾವಿಸುವುದೇ ಪೂರಕ. ನೋಡ್ರಿ, ಇದನ್ನ ತಗೋ. ಮತ್ತೆ ಜ್ಞಾನಕ್ಕೆ ಹೋಗಿ ಹಚ್ಬೇಕಲ್ರಿ, ಇಲ್ಲೇ ಕುಂತ್ರ ಗತಿ ಹಂಗ. ಮತ್ತೆ ಅದನ್ನ ಬಿಟ್ಟು ಇದನ್ನ ಹಿಡದೆ ಆನಂದ ಆಯ್ತು. ಇಲ್ಲಿ ಎಷ್ಟು ಜಿಲ್ಲೆ ಆಯ್ತು ಆನಂದ. ಇಲ್ಲಿ ಯಾವ ಮಾತ್ರ ಇಲ್ಲ, ಅಕ್ಷರ ಇಲ್ಲ, ವ್ಯಂಜನ ಇಲ್ಲ, ಸ್ವರ ಇಲ್ಲ, ಏನಿಲ್ಲ. ಬರೀ ಈ ತೆರ ಗುರುಮುಖಂದ ತಿಳಿದ ತಕ್ಷಣ ಇವು ಬಿಟ್ಟು ಇದನ್ನು ಹಿಡದೆ ಮತ್ತೆ ಮುಂದೆ ಏನದ ಕುಂಭಕ ಹಿಡದಾಯ್ತು ಬಿಡದಾಯ್ತು. ಕುಂಭಕ ಮಾಡಿದೆ ತಡೆಯೋದು ಯಾವ್ದಪ್ಪ ಇದ್ರಾಗ? ತಡೆಯೋದಿಲ್ಲ. ಮಹಾತ್ಮರು ವಿಚಾರ ಮಾಡ್ತಾರೆ. ಅವನೇ ನಾನೇ, ಅವನು ನಮ್ಮಿಬ್ಬರಲ್ಲಿ ಏಕ,
ಭಿನ್ನತೆ ಎಂದೂ ಇಲ್ಲ ಎಂದು ಭೇದ ಭಾವ ಅಳಿದು ನಿಂತಿದ್ದೇ ಕುಂಭಕ. ಅವನೇ ನಾನು, ನಾನೇ ಅವನು. ಪರಮಾತ್ಮ ಜೀವಾತ್ಮ ಬೇರೆಲ್ಲ, ಜೀವಾತ್ಮನ ಪರಮಾತ್ಮ, ಪರಮಾತ್ಮನ ಜೀವಾತ್ಮ ಅಂತ ನಿಂತಿತ್ತು ಅಂದ್ರೆ ಈ ಪ್ರಾಣಾಯಾಮದಿಂದ ಇದರಿಂದ ಈ ತರ ಮಾಡಿದ್ದಾದರೆ ನಿನಗ ಮುಕ್ತಿ ಸಿದ್ಧಿಸುವುದು, ಅಲ್ಲಿ ಪಾಪಕ್ಷಯ ಆಗುವುದು, ನಾಡಿ ಶುದ್ಧಿ ಆಗುವುದು, ಮತಿ ಶುದ್ಧಿ ಆಗುವುದು ಅಂತ ಅಲ್ಲಿ ಹೇಳಿದ್ರು, ಇಲ್ಲಿ ಸ್ವರೂಪ ಸಿದ್ಧಿ ಆಗ್ತದೆ. ಹಾಗಾಗಿ ಇಲ್ಲಿವರೆಗೂ ಅನಂತ ವಿಚಾರಗಳನ್ನ ಹೇಳಿ ಪ್ರಾಣಾಯಾಮ ಲಕ್ಷಣವನ್ನ ಹೇಳ್ತಾ ಬಂದ್ರು. ನಾಳೆ ದಿನ 10ನೇ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ನಾವು ನೀವು ವಿಚಾರವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಇವತ್ತಿನ ಯಾವ ಮಂಗಲ ಪದ್ಯವನ್ನು ಶ್ರೀಮತಿ ಮಧು ಸರಿಕಾರ್ ಸದ್ಗುರು ಬಸವಾನಂದ ಮತ್ತು ವೇದಾಂತ ಬಳಗದಲ್ಲಿ ಅತ್ಯಂತ ಬಹು ಸುಂದರವಾಗಿ ತಮ್ಮ ಹಾಡುಗಳನ್ನು ಪದ್ಯಗಳನ್ನು ಇಲ್ಲಿಯವರೆಗೂ ಹೇಳಿದಂಥವರು, ಅವರಿಗೂ ಕೂಡ ದೈವದತ್ತಾದ ಕೊಡುಗೆ. ಅವರು ಈ ದಿನ ಮಂಗಲ ಪದ್ಯವನ್ನು ಹಾಡಬೇಕು ಅಂತ ಹೇಳಿ ನಂತರದಲ್ಲಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ನಾವು ನೀವೆಲ್ಲರೂ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಹಾಡ್ತಾ ಪ್ರಾರಂಭ ಮಾಡೋಣ. ಒಂದು ನಿಮಿಷ ಆಡ್ತಾರೆ, ಏನು ಟಚ್ ಆದಂಗೆ ಕಾಣಿಸ್ತದೆ. ಗುರುವರನ ನಾನೀಗ ಬೆಳಗುವೆ ಗುರುವರನ, ಬೆಳಗುವೆ ಗುರುವರನ ನಾನೀಗ ಬೆಳಗುವೆ ಗುರುವರನ. ಸುಲಲಿತ ಸುರಾಚರ ಪ್ರೋಲತ ಪುರವರ ಬಾಲ ಸುನೇತ್ರ ಸುಬಾಹು ಸದೋದಿತ ಬೆಳಗುವೆ ಗುರುವರನ ನಾನೀಗ ಬೆಳಗುವೆ ಗುರುವರನ. ಭಕ್ತನಿಕರ ಪಾಲ ಗುರುವರ ಶಕ್ತಿ ಸಮೂಹ ಮೂಲ, ಸೂಕ್ತಿಯ ನರ ಹೋತ ಯುಕ್ತಿಂ ಜನಪತಿ ಮುಕುತಿ ಸುಮನಿ ಖನಿ ಮುಕ್ತ ಮಹೇಶ್ವರ ಬೆಳಗುವೆ ಗುರುವರನ ನಾನೀಗ ಬೆಳಗುವೆ ಗುರುವರನ. ಪಾಪತಿ ಭಾನು ಗುರುವರ ತಾಪತ್ರಯಕ್ಕೆ ನೀನು, ಕೋಪತಿ ರಾಸ್ಕೃತ ಶಾಪ ವಿಮೋಚಕ ಭೂರಿ ಬ್ರಹ್ಮಾನಂದ ಮಗ್ನ ಮನೋಹರ ಬೆಳಗುವೆ ಗುರುವರನ ನಾನೀಗ ಬೆಳಗುವೆ ಗುರುವರನ. ವಿರತಿ ವಿವೇಕ ಭೂಪ ಗುರುವರ ತಮಕೆ ಮಾರ್ತಾಂಡ ರೂಪ, ಹರಿಸುತ್ತ ನೀರಾಯವ ಕರುಣಿಸು ಚಿನುಮಯ ಪರತರ ಮುಕುತಿಯ ನಿರುತ ದೀಪಾಲಿಪ ಬೆಳಗುವೆ ಗುರುವರನ ನಾನೀಗ ಬೆಳಗುವೆ ಗುರುವರನ. ಚಾರು ನಿಗಮ ಶಾಸ್ತ್ರ ಗುರುವರ ಸಾರತರ ದೀಪೇಳಿ, ದೂರೀಕರಿಸುತ್ತ ಪಾರ ಹೃದಯ ತಮ ತೋರೆ ಹೊಡುವ ಸುಖಿ ಸಾರ ಅರೂಢಗೆ ಬೆಳಗುವೆ ಗುರುವರನ ನಾನೀಗ ಬೆಳಗುವೆ ಗುರುವರನ.
सुजन नमित पादा गुरुवर कुजन पूजित पादा ಭಜಿಸಲು ಸುರ ನರ ನಿಜ ಪದವಿಯುವ ನಿಜ ಗುರು ಸಿದ್ಧಾರೂಢಯತೀಶ್ವರ ಬೆಳಗುವೆ ಗುರುವರ ನಾನೀಗ ಬೆಳಗುವೆ ಗುರುವರನ ಬೆಳಗುವೆ ಗುರುವರನ ನಾನೀಗ ಬೆಳಗುವೆ ಗುರುವರನ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ್ವೆಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರ ಮಹಾದೇವ. ನಮಸ್ಕಾರ ತಾಯಿ. ಖುಷಿಗಾಗಲ್ಲ ಎಲ್ಲ ಮಾಡಿದ್ರು ದುಃಖದ ಕಾರ್ಯ ಅಲ್ಲ ಸುಖದ ಕಾರ್ಯ. ಆಯ್ತಮ್ಮ ಆಯ್ತು.